ಅಲ್ಲಪ್ಪ, ಆ ದೇವ್ರು ಕೊಟ್ಟು ವರ. ಆದ್ರೂ ನಾವು ಆ ದೇವ್ರನ್ನ ಮರಿಬಾರ್ದಲ್ವಾ? ಅಮ್ಮ. ನಡಿ, ದೇವಸ್ಥಾನಕ್ಕೆ ಹೋಗಿ ಬರೋಣ. ಸರಿ ಅಮ್ಮ. ಕೊಡ್ತೀನಿ, ಇಬ್ಬರಿಗೂ, ನಿಂಗೂ ಕೊಡ್ತೀನಿ, ನಿಂಗೂ ಕೊಡ್ತೀನಿ. ತಗೋ, ನಿಂಗೆ ಸ್ವಲ್ಪ, ನಿಂಗೆ ಸ್ವಲ್ಪ, ನನ್ ಸ್ವಲ್ಪ. ಅಮ್ಮ, ಇವ್ರು ಯಾಕಮ್ಮ ಹರಿದೋಗಿರೋ ಬಟ್ಟೆ ಹಾಕೊಂಡಿದ್ದಾರೆ? ಅವರು ಬಡವ್ರ ಕಂದ, ಪಾಪ ಹೊಸ ಬಟ್ಟೆ ಹಾಕೊಳ್ಳೋಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಅಲ್ವಾ, ಅದಕ್ಕೆ. ಅಮ್ಮ, ನಮ್ಮ ಹತ್ರ ಇದೆಯಲ್ಲ, ನಾವು ಕೊಡೋಣ. ಇರೋರು ಇಲ್ದಿರೋರಿಗೆ ಸಹಾಯ ಮಾಡಿದ್ರೆ ಈ ಬಡತನ ಅನ್ನೋದೇ ಇರಲ್ಲ ಅಲ್ವೇನಮ್ಮ? ನಿಜ ಕಂದ, ಇಷ್ಟು ಚಿಕ್ಕ ವಯಸ್ಸಿಗೆ ಎಂಥ ದೊಡ್ಡ ಮಾತಾಡ್ಬಿಟ್ಟಿಯಪ್ಪ. ಸರಿ ಮಗ, ಈ ಬ್ಯಾಗಲ್ಲಿ ಹಣ್ಣು, ದುಡ್ಡು, ಸ್ವೀಟ್ಸು ಎಲ್ಲ ಇದೆ. ಇದನ್ನ ತಗೊಂಡೋಗಿ ಅವ್ರಿಗೆ ಕೊಡಪ್ಪ. ಅಮ್ಮ. ಹಾಯ್. ಇವತ್ತಿನಿಂದ ನಾನು ನಿಮ್ಮ ಗೆಳೆಯ. ತಗೊಳ್ಳಿ, ಇದರಲ್ಲಿ ಸ್ವೀಟ್ಸು, ಹಣ್ಣು ಎಲ್ಲ ಇದೆ. ಇದೆಲ್ಲ ನಿಮಗೆ. ಮತ್ತೆ ಇದರಲ್ಲಿ ದುಡ್ಡು ಕೂಡ ಇದೆ. ಇದರಲ್ಲಿ ನೀವು ಹೊಸ ಬಟ್ಟೆ ಕೂಡ ತಗೋಬಹುದು. ಓಕೆ? ಅಮ್ಮ. ಶ್ಯಾಮ್, ನೀ ನಿಜವಾಗ್ಲು ಆ ದೇವ್ರ ಮಗನೇ ಕಂದ. ನಡಿಯಪ್ಪ. ಅಜ್ಜಿ, ಆ ರಾಜ್ಕುಮಾರ ತುಂಬಾ ಒಳ್ಳೆಯವಳಲ್ವಾ? ಹೌದು ಕಂದ, ಆ ರಾಜ್ಕುಮಾರ ತುಂಬಾ ಒಳ್ಳೆಯವನು. ಎಷ್ಟೇ ಆದ್ರೂ ದೊಡ್ಡ ಮನೆ ಮಗ ಅಲ್ವೇ? ಮುಂದಕ್ಕೆ ಹೇಳಜ್ಜಿ. ಮುಂದೆ ಭಕ್ತ ಪ್ರಹ್ಲಾದ ಅನ್ನೋ ಪಿಕ್ಚರ್ ಬಂತು. ಅದರಲ್ಲಿ ಅಪ್ಪ ಮಗ ಇಬ್ರು ಪಾಲ್ಟ್ ಮಾಡಿದ್ದಾರೆ. ಪ್ರಹ್ಲಾದ, ತಂದೆ. ಗುರುಗಳು ಹೇಳಿದ್ದು ನಿಜ ತಾನೆ? ಯಾವುದು ತಂದೆ? ನೀನವರ ಮಾತನ್ನು ತಿರಸ್ಕರಿಸಿ ಅವಿಧೇಯತೆಯಿಂದ ನಡೆದುಕೊಂಡೆಯಂತೆ. ಇಲ್ಲವಲ್ಲ, ಸತ್ಯವನ್ನೇ ಹೇಳಿದೆ ಅಷ್ಟೇ. ಯಾವುದು ಸತ್ಯ? ತಂದೆ, ನಾನು ಎನ್ನುವುದು ಅಜ್ಞಾನ, ನನ್ನದು ಎನ್ನುವುದು ಅವಿವೇಕ, ನನ್ನಿಂದಲೇ ಎನ್ನುವುದು ಅಹಂಕಾರ. ಪರಮಾತ್ಮನೊಬ್ಬನೇ ಸತ್ಯ, ಪರಮಾತ್ಮನೊಬ್ಬನೇ ನಿತ್ಯ. ನಾನು, ನನ್ನದು ಅಜ್ಞಾನ, ಅವಿವೇಕ, ಅಹಂಕಾರ. ಪರಮಾತ್ಮನಂತೆ ಪರಮಾತ್ಮ. ಏ ಅವಿವೇಕಿ, ಲೋಕಕ್ಕೆಲ್ಲ ನಾನೊಬ್ಬನೇ ಪರಮೇಶ್ವರ, ನಾನೇ ಸರ್ವೇಶ್ವರ, ನಾನೇ ಪರಮಾತ್ಮ. ಇದನ್ನು ಒಪ್ಪಿಕೋ. ಒಬ್ಬರ ಸಂತೋಷಕ್ಕಾಗಿ ಸುಳ್ಳನ್ನು ಸತ್ಯ ಎನ್ನಬಹುದೇ ತಂದೆ? ಹಾಗಾದರೆ ಪರಮಾತ್ಮನೆಂದರೆ ಯಾರು? ಹುಟ್ಟಿಲ್ಲದವನು, ಸಾವಿಲ್ಲದವನು, ಸಾವನ್ನು ಗೆದ್ದವನು, ಸತ್ತ ಮೇಲೂ ಬದುಕುವವನೇ ಆ ಪರಮಾತ್ಮ. ಎಲ್ಲಿರುವನು ನಿನ್ನ ಪರಮಾತ್ಮ? ವೈಕುಂಠದಲ್ಲಿರುವನು, ಕೈಲಾಸದಲ್ಲಿರುವನು? ಸಂಬಂಧದಲ್ಲಿದ್ದಾನೆ, ಸ್ನೇಹದಲ್ಲಿದ್ದಾನೆ, ಅಭಿಮಾನದಲ್ಲಿದ್ದಾನೆ, ಈ ಅಭಿಮಾನಿಗಳಲ್ಲಿದ್ದಾನೆ. ಕಂದ ಪ್ರಹ್ಲಾದ, ನಿನ್ನನ್ನು ಮಗನಾಗಿ ಪಡೆದ ನಾನೇ ಭಾಗ್ಯವಂತ ಕಂದ. ಇಷ್ಟು ಚಿಕ್ಕ ವಯಸ್ಸಿಗೆ ಅದೆಷ್ಟು ಪ್ರಬುದ್ಧತೆ ತುಂಬಿದೆ ಕಂದ ನಿನ್ನಲ್ಲಿ. ನಮ್ಮೊಳಗಿರುವ ನಾನು ಎಂಬ ರಾಕ್ಷಸನನ್ನು ಸಂಹರಿಸಲು ಆ ನರಸಿಂಹಯ್ಯನು ಅವತಾರವೆತ್ತಿ ಬರಬೇಕಿಲ್ಲ. ನಿನ್ನಂಥ ಒಬ್ಬ ಪುತ್ರ ರತ್ನರಿದ್ದರೆ ನನ್ನಂಥ ಅವಿವೇಕಿಗಳು ಮನುಷ್ಯರಾಗುತ್ತಾರೆ ಕಂದ, ಮನುಷ್ಯರಾಗುತ್ತಾರೆ ಕಂದ ಪ್ರಹ್ಲಾದ. ತಂದೆ, ಅಜ್ಜಿ, ಆ ಪ್ರಹ್ಲಾದ ತುಂಬಾ ಬುದ್ಧಿವಂತರಲ್ವಾ? ಹೌದು ಕಂದ. ಆ ಪ್ರಹ್ಲಾದ ಶಾಲೆಯಲ್ಲಿ ಓದ್ಲಿಲ್ಲ, ಬದುಕನ್ನ ಓದ್ದ, ಸಂಬಂಧಗಳನ್ನ ಓದ್ದ. ಅತಿ ಚಿಕ್ಕ ವಯಸ್ಸಲ್ಲೇ ತುಂಬಾ ದೊಡ್ಡ ಸಾಧನೆಗಳನ್ನ ಮಾಡ್ದ. ಅದೊಂದು
ಅಜ್ಜಿ ಈ ಕತೆ ಎಲ್ರಿಗೂ ಗೊತ್ತಿಲ್ವಾ? ಆ ರಾಜ್ಕುಮಾರ ತಾನ್ ಮಾಡಿದ್ದನ್ನ ಯಾರ ಹತ್ರನೂ ಹೇಳ್ಕೊತಾ ಇರ್ಲಿಲ್ಲ ಮಗ. ಬಲ್ಗೈಯಲ್ಲಿ ಕೊಟ್ಟಿದ್ದು ಎಡ್ಗೈ ಗೊತ್ತಾಗ್ಬಾರ್ದು ಅಂತಾರಲ್ಲ, ಆ ಮಾತನ್ನ ಅಕ್ಷರ ಸಹ ಪಾಲಿಸ್ಕೊಂಡ್ಬಂದ್ರು ನಮ್ಮ ಈ ಮುದ್ದು ರಾಜ್ಕುಮಾರ. ಅಜ್ಜಿ ಅಜ್ಜಿ ಇಷ್ಟೇನಾ ಕತೆ? ಆ ರಾಜ್ಕುಮಾರನ ಕತೆಗೆ ಕೊನೆನೇ ಇಲ್ಲ ಕಂದ, ಇನ್ನೂ ಇದೆ. ಕೇಳ್ತೀಯಾ? ಹಾ, ಕೇಳ್ತೀನಿ. ಸರಿ ಬಾ.